ದಿನಕ್ಕೆ 2 ಬಾರಿ ಜಿಮ್ ಸಿಕ್ಸ್ ಪ್ಯಾಕ್ ಬಾಡಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಗೆದ್ದಿದ್ದ ಕಲಿ ಯಾವುದೇ ಕೆಟ್ಟ ಹವ್ಯಾಸವಿಲ್ಲದ ಆ 26 ವರ್ಷದ ಗಟ್ಟಿಮುಟ್ಟಾದ ಯುವಕ ಇವತ್ತು ಜಿಮ್ ಮುಗಿಸಿ ಬಂದ ಕೆಲವೇ ಹೊತ್ತಲ್ಲಿ ಹೆತ್ತ ತಾಯಿಯ ಕಣ್ಣೆದುರೇ ಮೃತಪಟ್ಟಿದ್ದಾನೆ ವೀಕ್ಷಕರೇ. ಹೌದು, ದಾವಣಗೆರೆಯ ಕೆಟಿಜೆ ನಗರದಲ್ಲಿ ನಡೆದಿರೋ ಈ ಭೀಕರಕರ ತಲೆ ಸುತ್ತು ಬಂದು ಕುಸಿದು ಬಿದ್ದು ಹಾರ್ಟ್ ಅಟ್ಯಾಕ್ನಿಂದ ಪ್ರಾಣ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಕಠಿಣ ವರ್ಕೌಟ್ ಮಾಡ್ತಿದ್ದ ಇಂತಹ ಫಿಟ್ ಯುವಕನಿಗೆ ಸಡನ್ ಆಗಿ ಹೃದಯಾಘಾತ ಆಗಿದ್ದಾದರೂ ಹೇಗೆ, ಇಲ್ಲಿದೆ ನೋಡಿ. ಕಣ್ಣೀರು ತರಿಸೋ ಕಂಪ್ಲೇಂಟ್ ರಿಪೋರ್ಟ್. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ ಸುಶೀಲ ಕುಮಾರ್ ಅಂದರೆ ಫಿಟೈಸ್ ಫ್ರೀಕ್, ಶಿಸ್ತಿನ ಸಿಪಾಯಿಯಂತೆ ಬದುಕುತ್ತಿದ್ದ ಈ ಯುವಕನಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ. ದಿನಕ್ಕೆ 2 ಟೈಮ್ ಜಿಮ್ನಲ್ಲಿ ವೈದ್ಯರು ತಿಳಿಸಿದ್ದಾರೆ. ಸುಶೀಲ ಕುಮಾರ್ ಅವರಿಗೆ ತನ್ನ ತಾಯಿ ಅಂದರೆ ಪಂಚಪ್ರಾಣ, ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತುಂಬ ತಾಯಿಯ ಜೊತೆಗಿರೋ ಭಾವುಕ ವಿಡಿಯೋಗಳೇ ತುಂಬಿವೆ. ಇತ್ತೀಚಿನ ದಿನಗಳಲ್ಲಿ ಜಿಮ್ಮೆ ಹೋಗೋ ಯುವಕರು ಹಾಗೂ ಸಣ್ಣ ಸಣ್ಣ ಮಕ್ಕಳಲ್ಲಿ ಈ ತರಹ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿರೋದು ದೊಡ್ಡ ಆತಂಕ ಸೃಷ್ಟಿಸಿದೆ. ಇತ್ತೀಚೆಗಷ್ಟೇ ಜಗಳೂರಿನಲ್ಲಿ 9 ವರ್ಷದ ಶಾಲಾ ಬಾಲಕ ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿದ್ದ. ಇಷ್ಟೊಂದು ಫಿಟ್ ಆಗಿರೋ ಬಾಡಿ ಬಿಲ್ಡರ್ ಸಾವುಗಳ ಹಿಂದಿರೋ ಅಸಲಿ ಕಾರಣವೇನು ಅನ್ನೋದನ್ನು ವೈದ್ಯಕೀಯ ಲೋಕ